Hello everyone, back again creator. So ಈ ವಿಡಿಯೋದಲ್ಲಿ ನಾವು ಹೇಳಿದ ನಾನು ಫಸ್ಟ್ ಸೆಮಿಸ್ಟರ್ ಇಂಟ್ರೊಡಕ್ಷನ್ ಟು AI and applications 1BAI 103 ಅಥವಾ 203. ಸೊ ಈ ಸಬ್ಜೆಕ್ಟ್ ಬಗ್ಗೆ ನೋಟ್ಸ್ ಮತ್ತೆ ಮಾಡಬೇಕು ರೆಡಿ ಮಾಡಿ ಬಿಟ್ಟಿದ್ದೀವಿ ನಮ್ಮ ವೆಬ್ಸೈಟ್ ಅಂತ ಹೇಳಿದ್ದೀನಿ ನಾನು. ಸೊ ಅದನ್ನ ಯಾವ ನೀವು ಫೈಂಡ್ ಔಟ್ ಮಾಡಬೇಕು ಮತ್ತೆ ಎಷ್ಟು ಸೆಟ್ ಕ್ವಶನ್ ಪೇಪರ್ ಇನ್ನು ತುಂಬಾ ಜನ ಸ್ಟೂಡೆಂಟ್ಸ್ಗೆ ಮತ್ತೆ ಬೇಕಾರ್ಟಿಸ್ಗೆ ಸೊ ಎಷ್ಟು ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ ಅಂತಾನೆ ಇನ್ನೂ ಐಡಿಯಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಲೈವ್ ವಿಡಿಯೋ ಹಾಕಿದ್ದೆ ಯೂಟ್ಯೂಬ್ ಅಲ್ಲಿ. ಈಗ ಅದನ್ನ ನಾನು ಚೇಂಜ್ ಮಾಡಿ ಯೂಟ್ಯೂಬ್ ಅಲ್ಲಿ ಲಿಸ್ಟಿಂಗ್ ಅಲ್ಲಿ ಹಾಕಿದ್ದೀನಿ. ಸೊ ನೀವು ಅದನ್ನ ವಿಸಿಟ್ ಮಾಡಿ ವ್ಯೂ ಮಾಡಿ ಆಮೇಲೆ ಈ ವಿಡಿಯೋ ನೋಡಿ ಅರ್ಥ ಆಗುತ್ತೆ ನಿಮ್ಗೆ. ಇಲ್ಲಾಂದ್ರೆ ಸೊ ಒಂಚೂರು ಅರ್ಥ ಆಗಲ್ಲ. ಸೊ ವಿಡಿಯೋದಲ್ಲಿ ಬಿಟ್ಟಿರೋದು ನಿಮ್ಗೆ 2 ಪೇಪರ್ಸ್ ನ, ಓಕೆನಾ. ಸೊ ಫಸ್ಟ್ ಒನ್ 2 ಪೇಪರ್ಸ್ ನ ಬಿಟ್ಟಿದ್ದಾರೆ. ಫಸ್ಟ್ ಸೆಟ್ 1 ಅಂತ. ಸೊ ಸೆಟ್ 1 ಅಲ್ಲೂ ಕೂಡ ಸೇಮ್ 5 ಮಾಡಲ್ಸ್ ನ ಬಿಟ್ಬಿಟ್ಟು ಅದ್ರಲ್ಲಿ ಸಬ್ ಕ್ವಶನ್ಸ್ ಗೆ 1 2 3 ಸೇಮ್. ನೀವು ಕ್ವಶನ್ ಪೇಪರ್ ಸ್ಟೂಡೆಂಟ್ಸ್ ಗೆ ನೀವು ಈ ಕ್ವಶನ್ ಪೇಪರ್ ಗೆ ಹೊಸಬರು, ಬಟ್ ನಿಮ್ ಸೀನಿಯರ್ಸ್ ಅಥವಾ ನೀವು ಏನಾದ್ರು ಈ ಬೇರೆ ಬೇರೆ ಸಬ್ಜೆಕ್ಟ್ ಓದಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಫಿಸಿಕ್ಸ್ ಅಲ್ಲಿ ಈ ಕೆಮಿಸ್ಟ್ರಿ ಒಳಗೆ ಸಬ್ ಕ್ವಶನ್ಸ್ ನ ಕೊಡ್ತಾರೆ. ಅದೇ ತರ ಇಲ್ಲೂ ಕೂಡ ಸಬ್ ಕ್ವಶನ್ಸ್ ನ ಇರ್ತವೆ. ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು ಸೊ ನಾವು ರೆಡಿ ಮಾಡಿರೋ ಕ್ವಶನ್ ಪೇಪರ್ಸ್ ಮಾಡೋ ಕ್ವಶನ್ ಸೊಲ್ಯೂಷನ್ ಸೆಟ್ 1 ನೋಡಿ. ಈ ತರ ಸೆಟ್ 1 ಮತ್ತೆ ಸೆಟ್ 2 ಅಂತ ಬಿಟ್ಟಿದ್ದಾರೆ ಅವರು, ಓಕೆನಾ. ಸೊ ನಾವು ಅದನ್ನ ರೆಡಿ ಮಾಡಿ, ಸೊ ನಿಮ್ಗೆ ಇದು ಈ ಅಪ್ಡೇಟೆಡ್ ಆಗಿರೋ ರೆಡಿ ಮಾಡಿರೋ ಕ್ವಶನ್ ಪೇಪರ್ಸ್ ಬೇಕು ಅಂದ್ರೆ ನೋಡಿ ಈ ತರ ನಾವು ರೆಡಿ ಮಾಡಿರೋದು. ಸೊ ನೀವು ಈ ವೇಸ್ ಅನ್ನು ಬರ್ಕೊಂಡು ಸೇಮ್ ಸಿಮಿಲರ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಯಾವ ತರ ಕ್ವಶನ್ಸ್ ಮಾಡ್ತಾರೆ ಅದೇ ತರ ನಾವು ರೆಡಿ ಮಾಡಿದ್ವಿ. ಸೊ ಕ್ವಶನ್ಸ್ ಅದಕ್ಕೆ ಏನು ಆನ್ಸರ್ ಮಾಡ್ಬೇಕು, ನೀವು ಎಷ್ಟು ಆನ್ಸರ್ ಮಾಡ್ಬೇಕು, ಈ ಆನ್ಸರ್ಸ್ ಮತ್ತೆ ಕ್ವಶನ್ಸ್ ಕೂಡ ಸೊ ಪ್ರತಿಯೊಂದು ವಿಡಿಯೋ ಬೈ ವಿಡಿಯೋ ನಾವು ರೆಡಿ ಮಾಡಿ ನಿಮ್ಗೆ ತಲುಪಿಸ್ತಾ ಹೋಗ್ತೀವಿ. ನಮ್ಮ ಯೂಟ್ಯೂಬ್ ಅಲ್ಲಿ ಲಿಸ್ಟಿಂಗ್ ಇರುತ್ತೆ, ನೀವು ನೋಡ್ತಾ ಹೋಗ್ಬೋದು. ಸಿಗೋದಿಲ್ಲ ಈಗ ಸದ್ಯಕ್ಕೆ ನಾನು ಇಲ್ಲಿ ಜಸ್ಟ್ ಯಾವ ತರ ಇದೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಅಷ್ಟೇ. ಸೊ ಯಾವ ತರ ಡೌನ್ಲೋಡ್ ಮಾಡೋದು ಆ ತರ ಇದನ್ನ ತಗೊಳ್ಳೋದು, ಓಕೆನಾ. ಸೊ ಫಸ್ಟ್ ಒನ್ ನಾವು ಬಂದ್ಬಿಟ್ಟು ನೀವು ನಿಮ್ ಸಬ್ಜೆಕ್ಟ್ ಕೋಡ್ ಆಗ್ಲಿ ಅಥವಾ ನಿಮ್ದು ಏನಿದೆ ಕೋರ್ಸ್ ಅದನ್ನಾದ್ರೂ ಹಾಕ್ಬೋದು. ಅಥವಾ ಸೊ ನಮ್ಮ ವೆಬ್ಸೈಟ್ ಬಂದ್ಬಿಟ್ಟು ಸರ್ಚ್ ಕ್ರಿಯೇಟರ್ಸ್ ಟೈಪ್ ಫಸ್ಟ್. ಇನ್ನು ಯಾವ್ದಾದ್ರು ಬ್ರೌಸರ್ ಅಲ್ಲಿ ನಾನು ಎಡ್ಜ್ ಅಲ್ಲಿ ತೋರಿಸ್ತೀನಿ, ಮೈಕ್ರೋಸಾಫ್ಟ್ ಎಡ್ಜ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಬಂದ್ಬಿಟ್ಟು ಸರ್ಚ್ ಕ್ರಿಯೇಟರ್ಸ್ ಅಂತ ಟೈಪ್ ಮಾಡಿ ಮತ್ತೆ ಎಂಟರ್ ಮಾಡಿ ನಿಮ್ಗೆ ಇಲ್ಲಿ ಸರ್ಚ್ ಕ್ರಿಯೇಟರ್ ಫಾರ್ ಎಜುಕೇಶನ್ ಅಂಡ್ ಕರಿಯರ್ ಅಡ್ವಾನ್ಸ್ಮೆಂಟ್ ಅಂತ ಬರುತ್ತೆ, ಓಕೆನಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಫಸ್ಟ್, ಓಕೆ. ಸೊ ವೆಯ್ಟ್ ಮಾಡಿ, ವೆಬ್ಸೈಟ್ ಈಗ ಓಪನ್ ಆಗುತ್ತೆ. ಸ್ವಲ್ಪ ಡಿಲೇ ಆಗುತ್ತೆ, ಸರ್ವರ್ ಇಶ್ಯೂ ಮತ್ತೆ ನೆಟ್ವರ್ಕ್ ಇಶ್ಯೂ ಇದರ ಇರುತ್ತೆ ಮತ್ತೆ ಅಡ್ವರ್ಟೈಸ್ಮೆಂಟ್ ಕೂಡ ಸ್ವಲ್ಪ ಡಿಲೇ ಆಗುತ್ತೆ. ವೆಯ್ಟ್ ಮಾಡಿ, ಈ ತರ ನಮ್ಮ ವೆಬ್ಸೈಟ್ ಲೋಡ್ ಆಗುತ್ತೆ. ನೀವು ಇಲ್ಲಿ ಸ್ಕ್ರಾಲ್ ಮಾಡಿ ನೀವು ನೋಡ್ತಾ ಹೋಗ್ಬೋದು ನಮ್ಮ ಸರ್ವಿಸಸ್ ನ. ಬಟ್ ನಿಮ್ಗೆ ಈಗ ಫೋಕಸ್ ಬೇಕಾಗಿರೋದು ಸೊ ನೋಡ್ಸೋಕೆ. ಸೊ ಇಲ್ಲಿ ಟಾಪ್ ಅಲ್ಲೇ ವೆಯ್ಟ್ ಬರ್ತಿಲ್ಲ, ಸೊ ಇದನ್ನ ಕ್ಲಿಕ್ ಅಥವಾ ನಿಮ್ ಫೋನ್ ಅಲ್ಲಿ ನೋಡಿದ್ರೆ ಸೊ ಇಲ್ಲಿ ರೈಟ್ ಸೈಡ್ ಅಲ್ಲಿ 3 ಲೈನ್ಸ್ ಇರುತ್ತೆ. ಆ 3 ಲೈನ್ಸ್ ನ ಕ್ಲಿಕ್ ಮಾಡಿದ್ರೆ ಸೊ ಒಂದು ಪಾಪ್ ಅಪ್ ಮೆಸೇಜ್ ಹೋಗ್ತಕ್ಕಂಥದ್ದು ಅಲ್ಲಿ ಈ BT ಹೋಗುತ್ತೆ, ಓಕೆನಾ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಡ್ವರ್ಟೈಸ್ಮೆಂಟ್ ಬಂದ ಕ್ಯಾನ್ಸಲ್ ಅಂತ ಓಕೆ. ಸೊ ಇಲ್ಲಿ ಬಂದ್ಬಿಟ್ಟು ಫಸ್ಟ್ BTU ಪ್ರೋಗ್ರಾಮ್ಸ್ ಅಂತ ಇದೆಲ್ಲ. ಸೊ ಇಲ್ಲಿ ಕೆಳಗೆ ನೀವು ಯಾವ ಬ್ರಾಂಚ್ ಆ ಬ್ರಾಂಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಇದಾಗ್ತಾ ಹೋಗುತ್ತೆ. ಸೊ ನಮ್ಮ ಕಂಪ್ಯೂಟರ್ ಸೈನ್ಸ್ ಮೇಜರ್ ಆಗಿ ನಾವು ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಶನ್ ಸೈನ್ಸ್ ಅಂದ್ರೆ CFE ಓರಿಯೆಂಟೆಡ್ ಸಬ್ಜೆಕ್ಟ್ ಮಾತ್ರ ನಾವು ಹ್ಯಾಂಡಲ್ ಮಾಡೋದು. ಸೊ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಇದೆಯಲ್ಲ, ಇದ್ರ ಮೇಲೆ ಎಕ್ಸ್ಪ್ಲೋರ್ ಪ್ರೋಗ್ರಾಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಈ ತರ ಸೆಮಿಸ್ಟರ್ ಚೂಸ್ ಯುವರ್ ಸ್ಕೀಮ್ ಅಂಡ್ ಸೆಮಿಸ್ಟರ್ ಅಂತ. ಸೊ ಇಲ್ಲೂ ಕೂಡ ಅಷ್ಟೇ ಸ್ಕೀಮ್ ನೀವು ಸ್ಕೀಮ್ 25 ಸ್ಕೀಮ್. ಸೊ ಫಸ್ಟ್ ಅಲ್ಲೇ ಹೋಗಿರುತ್ತೆ ಫಸ್ಟ್ ಸೆಮಿಸ್ಟರ್. ಸೊ ಇದು ಚೇಂಜ್ ಮಾಡಬೇಕಿದೆ, ನಾವು ಎಲ್ಲ ಚೇಂಜ್ ಮಾಡಿದ್ನ, ಓಕೆನಾ. ಸೊ ಇದು ಬಿಡಿ ಫಸ್ಟ್ ಸೆಮಿಸ್ಟರ್ ಅಂತ ಇದೆಯಲ್ಲ. ಸೊ ಇಲ್ಲಿ ಕೆಳಗಡೆ ಆಕ್ಸಿಸ್ ಸ್ಟಡಿ ಮೆಟೀರಿಯಲ್ಸ್ ಅಂತ ಕಾಣಿಸ್ಕೊಳ್ಳೋಣ. ಸೊ ಈ ಬಟನ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇನ್ನೊಂದು ಪೇಜ್ ಕರ್ಕೊಂಡು ಹೋಗುತ್ತೆ. ಸೊ 25 ಸೆಕೆಂಡ್ಸ್ ನೋಡಿ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಸೊ ಈ ಏನು ಟೈಮ್ ಟೇಬಲ್ ಅಪ್ಡೇಟ್ ಮಾಡಿ ಹಾಕಿದ್ವಿ. ಸೊ ಇದು ನಾವು ಮಾಡ್ಬೋದು. ಸೊ ಸ್ಕ್ರಾಲ್ ಮಾಡಿ ಕೆಳಗೆ ಜಸ್ಟ್ ಸ್ಕ್ರಾಲ್ ಮಾಡಿ, ಫೋನ್ ಅಲ್ಲಿ ಕೂಡ ಇದೇ ತರ ಸ್ಕ್ರಾಲ್ ಮಾಡ್ಬೋದು. ಸೊ ಸ್ಕ್ರಾಲ್ ಮಾಡಿ ಐ ಅಂಡರ್ಸ್ಟುಡ್ ಅಂತ ಇದೆಯಲ್ಲ, ಸೊ ಈ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಮ್ಗೆ ಇನ್ನೂ ಅಪ್ಡೇಟ್ ಬೇಗ ಸಿಗ್ಬೇಕು ಅಂದ್ರೆ ಸೊ ಇಲ್ಲಿರೋ ಎಲ್ಲಾ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಜಾಯಿನ್ ಆಗ್ತಾ ಹೋಗ್ಬೋದು. ಅದೇ ಸಿಗೋದಿಲ್ಲ ಯೂಟ್ಯೂಬ್ ಗಿಂತ ಅತಿ ಬೇಗನೆ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಗ್ರೂಪ್ ಇದೆ, ಸೊ ಗ್ರೂಪ್ ಜಾಯಿನ್ ಆಗಿ ಅಲ್ಲಿ ನನಗೆ ಡೈಲಿ ಅಪ್ಡೇಟ್ ಸಿಗ್ತಾ ಹೋಗುತ್ತೆ ಎಕ್ಸಾಮ್ ಬಗ್ಗೆ
ಮತ್ತೆ ಎಕ್ಸಾಮ್ ಬಗ್ಗೆ ಇಂಟರ್ನ್ಶಿಪ್ ಬಗ್ಗೆ ಎಲ್ಲ ನಿಮ್ಗೆ ಸಿಗ್ತಾ ಹೋಗುತ್ತೆ, ನೋಟ್ಸ್ ಬಗ್ಗೆ ಎಲ್ಲ ನಿಮ್ಗೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಸೊ ಅಂಡರ್ಸ್ಟುಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಕೆಳಗೆ ಮತ್ತೆ ಸ್ಕ್ರಾಲ್ ಮಾಡಿ. ಸ್ಕ್ರಾಲ್ ಮಾಡಿದ್ರೆ ಮೇನ್ ಆಗಿ ನೋಟ್ಸ್ ಮತ್ತೆ ಈ ಮಾಡಲ್ ಕ್ವಶನ್ ಫುಲ್ ಸ್ಕ್ರಾಲ್ ಬನ್ನಿ. ಇಲ್ಲಿ ನೋಡಿ ಫಸ್ಟ್ ಸೆಮಿಸ್ಟರ್ ಸಬ್ಜೆಕ್ಟ್ ಅಂತ ಇದೆಯಲ್ಲ, ಸೊ ಇಲ್ಲಿ ಈ ಕ್ಯಾಲ್ಕುಲಸ್ ಯಾವ್ದು ಟಚ್ ಮಾಡಕ್ ಹೋಗಿ. ಸೊ ಇಂಟ್ರೊಡಕ್ಷನ್ ಟು AI ಅಂಡ್ ಅಪ್ಲಿಕೇಶನ್ಸ್ ಮತ್ತೆ ಸಬ್ಜೆಕ್ಟ್ ಕೊಡಿಲ್ಲ. ಸೊ ಇಲ್ಲಿ ಇದ್ರ ಕೆಳಗಡೆ ಎಕ್ಸ್ಪ್ಲೋರ್ ಕೋರ್ಸ್ ಅಂತ ಒಂದು ಟೆಕ್ಸ್ಟ್ ಕಾಣುತ್ತೆ ಬಟನ್ ನಂಬರ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ನಿಮ್ಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ನಾವು ನೋಡಿ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಈ ಪೇಜ್ ಅಲ್ಲಿ ನೀವೆಲ್ಲ ಸಿಂಪಲ್ ಲಾಸ್ಟ್ ಮತ್ತೆ ನೋಡಿ ನಿಮ್ ಸಬ್ಜೆಕ್ಟ್ ಮತ್ತೆ ಸಿಲೆಬಸ್ ನ ನೀವು ಡೌನ್ಲೋಡ್ ಮಾಡಬಹುದು. ಅದಾದ್ಮೇಲೆ ಇಂಪಾರ್ಟೆಂಟ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಏನು ಪ್ರೊವೈಡ್ ಮಾಡೋ ಕೋರ್ಸಸ್ ಆಗಲಿ ಅಥವಾ ಸೊಲ್ಯೂಷನ್ಸ್ ಆಗಲಿ ನಾವು ಅದಕ್ಕೆ ಚಾರ್ಜಬಲ್ ಮಾಡ್ತೀವಿ. ಯಾಕೆಂದ್ರೆ ಸೊ ತುಂಬಾ ಡೆವಲಪರ್ಸ್ ತುಂಬಾ ಕಷ್ಟಪಟ್ಟು ನಿಮ್ಗೆ ಪಾಯಿಂಟ್ ವೈಸ್ ನೀವು ಎಕ್ಸಾಮ್ ಬರೀಬೇಕು. ಥಿಯರಿ ಟೈಪ್ ಅಲ್ಲ, ಡಿಸ್ಕ್ರಿಪ್ಟಿವ್ ಟೈಪ್ ಅಲ್ಲ. ಸೊ ಪಾಯಿಂಟ್ ವೈಸ್ ಈಸಿ ಅರ್ಥ ಆಗೋ ತರ ಇರಬೇಕು. ಮತ್ತೆ ನೋಡಿದ ತಕ್ಷಣ ಸೊ ಏನೋ ಫ್ರೆಂಡ್ಸ್ ಬರ್ದಿದ್ದಾರೆ ಅಂತ ಸೊ ಅವ್ರಿಗೆ ಫೀಲ್, ಎವಾಲ್ಯೂಟರ್ಗೂ ಫೀಲ್ ಕೊಡಿಸ್ಬೇಕು. ಆ ಮೈಂಡ್ ಸೆಟ್ ನಾವು ಅರ್ಥ ಮಾಡ್ಕೊಂಡು ಈ ಮಾಡೋ ನಾವೇ ಫಸ್ಟ್ ಮಾಡ್ತಿರೋದು. ಸೊ ನೀವು ಆಲ್ಮೋಸ್ಟ್ ನೋಟ್ಸ್ ನೋಡೋದು ಪಾಯಿಂಟ್ ವೈಸ್ ಇರೋದು. ಜಸ್ಟ್ ಏನಂದ್ರೆ ಈ ತರ ಇರುತ್ತೆ, ಡಿಸ್ಕ್ರಿಪ್ಟಿವ್ ಆಗಿರುತ್ತೆ, ಏರ್ ಟೈಪ್ ಇರುತ್ತೆ. ಏರ್ ಟೈಪ್ ಬರೋದ್ರೆ ಕೆಲವರಿಗೆ ಮನೆ ಇಷ್ಟ ಆಗುತ್ತೆ, ಎಲ್ಲರಿಗೂ ಆ ತರ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಪಾಯಿಂಟ್ ವೈಸ್ ಆಗಿ ಅರ್ಥ ಮಾಡ್ಕೊಂಡು ಪ್ರತಿಯೊಂದು ಪಾಯಿಂಟ್ ವೈಸ್ ಕ್ಲೀನ್ ಆಗಿ ಹಾಕಿ ಮತ್ತೆ ಡಯಾಗ್ರಾಮ್ಸ್ ನಾವೇ ಪ್ರಿಪೇರ್ ಮಾಡಿ ಈ ತರ ನೋಟ್ಸ್ ಮಾಡಿದೀವಿ. ಸೊ ಅದಕ್ಕೆ ಚಾರ್ಜಬಲ್ ಅಮೌಂಟ್ ನಾವು ಮಾಡ್ತೀವಿ. ಸೊ ಬಟ್ ಮಾಡಲ್ಗೆ 5.49, ಬಟ್ ಈ ತರ ಮಾಡಲ್ ವೈಸ್ ಸೊಲ್ಯೂಷನ್ ಇರೋದಕ್ಕೆ ಸೊ ಬಿಟ್ಟರೆ ಮಾಡಲ್ ಅದಕ್ಕೆ ನಾವು ಸೊಲ್ಯೂಷನ್ ಮಾಡಿದೀವಿ. ಸೊ ಪರ್ ಸೆಟ್ ಬಂದಿಗೆ 15.99 16 ರೂಪೀಸ್ ನಾವು ಚಾರ್ಜ್ ಮಾಡ್ತಾ ಇದೀವಿ. ಸೊ ಅದನ್ನ ನೀವು ಈ ಕಾಣಿಸ್ತಿರೋ QR ಕೋಡ್ ಗೆ ಸ್ಕ್ಯಾನ್ ಮಾಡಿ. ಓಕೆನಾ, ಕಾಣಿಸ್ತಾ ಈ QR ಕೋಡ್ ಸ್ಕ್ಯಾನ್ ಮಾಡಿ. ಸೊ ಇಲ್ಲಿ ಕಾಣಿಸ್ತಿರೋ ವಾಟ್ಸ್ಆಪ್ ನಂಬರ್ಗೆ ಆ QR ಕೋಡ್ ಸ್ಕ್ಯಾನ್ ಪೇಮೆಂಟ್ ಸ್ಕ್ರೀನ್ ಶಾಟ್ ನ ಈ ವಾಟ್ಸ್ಆಪ್ ನಂಬರ್ಗೆ ಕಳಿಸಿದ್ರೆ ವಿದಿನ್ 5 ನಿಮಿಷದಲ್ಲಿ ನಿಮಗೆ ನೋಟ್ಸ್ ಅವೈಲೇಬಲ್ ಇರುತ್ತೆ. ಓಕೆ, ಸೊ ಕಾಲ್ ಮಾಡೋದಕ್ಕೆ ಜಸ್ಟ್ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಅಂತ ಕಳಿಸ್ಬೇಕಷ್ಟೇ. ಮತ್ತೆ ಏನಾದ್ರು ಬಂದಿಲ್ಲ ಅವ್ರು ಬಂದಿದ್ದಾರೆ ಅವಾಗ ನಿಮ್ಗೆ ಕಾಲ್ ಮಾಡೋ ಅವಶ್ಯಕತೆ ಇರುತ್ತೆ. ಇದೆ ನಮಗೆ ಬಟ್ ಮಾರ್ನಿಂಗ್ 9 AM ಈವ್ನಿಂಗ್ 5 PM ಆಗುತ್ತೆ ಅಷ್ಟೇ. ಓಕೆನಾ, ಸೊ ಯಾರೆಲ್ಲ ನೀವು ಇದು ಮಾಡ್ತೀರಾ ಸೊ ಅಂತವ್ರು ಕೂಡ ಇದನ್ನೇ ಹಾಕಿದ್ರು. ಫಸ್ಟ್ ನೀವು ಪೇ ಮಾಡೋ ಸ್ಕ್ರೀನ್ ಶಾಟ್ ನ ತಗೊಳ್ಳಿ, ಮತ್ತೆ ಆ ಸ್ಕ್ರೀನ್ ಶಾಟ್ ನ ಮತ್ತೆ Gmail ID ನ ವಾಟ್ಸ್ಆಪ್ ಈ ವಾಟ್ಸ್ಆಪ್ ಟೀಮ್ ನಂಬರ್ ಗೆ ಕಳಿಸಿದ್ರೆ ನಮ್ಮ ಟೀಮ್ ವೆರಿಫೈ ಮಾಡಿ ನಿಮ್ಮ ಪೇಮೆಂಟ್ ನ ಸೊ ವಿದಿನ್ 5 ನಿಮಿಷದಲ್ಲಿ ನಿಮಗೆ ಕಳಿಸ್ತಿದ್ದೀನಿ. ನಾನು ಹಾಕಿರೋದು ನಮ್ಮ ಟೀಮ್ ಹಾಕಿರೋದು ಇಂಪಾರ್ಟೆಂಟ್ ನೋಟಿಫಿಕೇಶನ್. ನೀವು ಕ್ಲೀನ್ ಆಗಿ ರೀಡ್ ಮಾಡಿ ಆಮೇಲೆ ನೀವು ಪೇ ಮಾಡಿದ ಡೌನ್ಲೋಡ್ ಆಗಿದ್ರೆ ಆಲೋಚನೆ ಮಾಡಬೇಕು. ಕಾಲ್ ಅನ್ನೆಸರಿ ಕಾಲ್ ಮಾಡೋದ್ರಲ್ಲಿ ಸೊ ಈ ತರ ಯಾವುದು ಮಾಡಬಾರ್ದು. ಅದಕ್ಕೋಸ್ಕರ ಇಲ್ಲಿ ಕ್ಲಿಯರ್ ಆಗಿ ಹೇಳಿದೀವಿ. ಸೊ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನ ನೋಡ್ಲೇಬೇಕು. ಅದಕ್ಕೋಸ್ಕರ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಸೊ ಕ್ಲೀನ್ ಆಗಿ ರೀಡ್ ಮಾಡಿ ನೀವು ಆಮೇಲೆ ನೆಕ್ಸ್ಟ್ ಪ್ರೊಸೀಡ್ ಮಾಡಿ. ಓಕೆ, ಸೊ ಕೆಳಗೆ ಪ್ರಾಬ್ಲಮ್ ಮಾಡಿದ್ರೆ ನಿಮ್ಗೆ ಸೊ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ವಾಟ್ಸ್ಆಪ್ ಜಾಯಿನ್ ಆಗಿರುತ್ತೆ. ಸೊ ಇಲ್ಲಿ ಜಾಯಿನ್ ಆಗ್ಬೋದು ನೀವು. ಅದಾದ್ಮೇಲೆ ಕೆಳಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ನೋಡಿ, ಸೊ ಇಲ್ಲಿ ನಿಮ್ಗೆ ಕಾಣಿಸುತ್ತೆ, ಎಕ್ಸಾಕ್ಟ್ ಕಾಣಿಸುತ್ತೆ. ಸೊ ಇಲ್ಲಿ ನಾವೇನ್ ರೆಡಿ ಮಾಡಿದ ಪೇಪರ್ಸ್ ನಿಮ್ಗೆ ತೋರಿಸಿದ್ನಲ್ಲ ನಾನೀಗ. ಸೊ ನೋಡಿ ಈ ತರ ಪೇಪರ್ಸ್ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಓಕೆನಾ, ಸೊ ಇಲ್ಲಿ ಸಿಗುತ್ತೆ ನಿಮ್ಗೆ. ಸೊ ಇಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೇಕಾದ್ರೆ ಕಾಣಿಸಿದಿಲ್ಲ ಡೌನ್ಲೋಡ್ ಸಾಲಿಡ್ CCNP ಚೇಂಜ್ ಮಾಡೋದ್ರ ಸೊ ಸಿಗುತ್ತೆ AI ಪೇಪರ್ ಅಂತ. ಸೊ ಇಲ್ಲಿ ಪೇ ಇಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ, ಸೊ ಇದ್ರ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಪೇಮೆಂಟ್ QR ಕೋಡ್ ಇಲ್ಲೂ ಕೂಡ ಸೇಮ್ QR ಕೋಡ್ ಓಪನ್ ಆಗುತ್ತೆ. ಇಲ್ಲಿಂದ ಪೇ ಮಾಡಿ ನೀವು ಈ ಸಾಲ್ವ್ ಮಾಡಿರೋ ಸೆಟ್ 1 ಪೇಪರ್ ನ ತಗೋಬಹುದು. ಅದೇ ತರ ಸೆಟ್ 2 ಕೂಡ ಸೇಮ್ ಇರುತ್ತೆ. ಸೊ ನೀವು ಯಾವ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಂಡು ಅದೇ ತರ 5 ಮಾಡಲ್ ಕೂಡ ಸೊ ಮಾಡಲ್ ವೈಸ್ ನೋಡ್ಬೇಕು ಅದು ರೆಡಿ ಇದೆ. ಸೊ ಪರ್ ಮಾಡಲ್ ಗೆ 5.49, ಬಟ್ ಪರ್ ಸೆಟ್ 1 ಪೇಪರ್ ಗೆ ಸೊಲ್ಯೂಷನ್ ವಿತ್ ಕ್ವೆಶ್ಚನ್ ವಿತ್ ಸೊಲ್ಯೂಷನ್ ಗೆ ಸೊ 16 ರೂಪೀಸ್ ನೀವು ಪೇ ಮಾಡಬೇಕು. ಪೇ ಮಾಡಿ ಆ ಸ್ಕ್ರೀನ್ ಶಾಟ್ ನ ಇಲ್ಲಿ ಹಾಕಿ ನೋಡಿ. ಅದಕ್ಕೋಸ್ಕರ ಈ ವಿಡಿಯೋ ಎಕ್ಸ್ಪೆಷಲಿ ಹೇಳ್ತಾ ಇದ್ದೀನಿ. ಸೊ ನೀವು ಇಲ್ಲಿ ಈ ನಂಬರ್ ಗೆ ಕಳಿಸಿದ್ರೆ ಮಾತ್ರ ನಿಮ್ಗೆ ನೋಟ್ಸ್ ನ ಅವೈಲೇಬಲ್ ಸಿಗುತ್ತೆ. ಇಲ್ಲ ಅಂದ್ರೆ ಸೊ ಪೇ ಮಾಡಿ ಡೌನ್ಲೋಡ್ ಆಗಿರುತ್ತೆ ಆಲೋಚನೆ ಮಾಡ್ಬೋದಾಗ್ಲಿ. ಸೊ ಎಕ್ಸಾಮ್ ಏನು
ಜನವರಿ 14 ಇಂದನೇ ಸ್ಟಾರ್ಟ್ ಆಗುತ್ತೆ ಎಕ್ಸಾಮ್. ಸೊ ಜೋಪಾನವಾಗಿ ಯಾರು ಸಿಕ್ಕಿಲ್ಲ ನೋಟ್ಸ್ ಗೊತ್ತೇ ಆಗ್ತಿಲ್ಲ, ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಸೊ ಶೇರ್ ಮಾಡಿ, ಸ್ಟೂಡೆಂಟ್ಸ್ ಹೆಲ್ಪ್ ಆಗುತ್ತೆ, ಟೀಚರ್ಸ್ಗೂ ಇನ್ನೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಮಂತ್ 14ನೇ ತಾರೀಕಿಂದ ಒಂದು ತಿಂಗಳು, ಸೊ 14ನೇ ತಾರೀಕಿಂದ ನೀವು ಈಸಿಯಾಗಿ ಓದ್ತಾ ಹೋಗಿ ಪ್ರಿಪೇರ್ ಆಗ್ತಾ ಹೋಗಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.